ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆಯ ದಿವಸ ವಿಧಿ ಪ್ರಕಾರವಾಗಿ ಯಾವ ರೀತಿ ನಾವು ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಹಾಗೆ ಗಂಡನ ಪಾದ ಪೂಜೆಯನ್ನ ಮಾಡಬೇಕಾಗತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಭೀಮನ ಅಮಾವಾಸ್ಯೆ ಶ್ರಾವಣ ಮಾಸ ಆರಂಭ ಆಗೋದಕ್ಕಿಂತ ಮುಂಚೆ ಬರುವಂತ ಅಮಾವಾಸ್ಯೆ ಎಂದು ನಾವು ಆಚರಣೆ ಮಾಡ್ತೀವಿ ಪ್ರತಿ ವರ್ಷವೂ ಕೂಡ. ಈ ವ್ರತವನ್ನ ಯಾಕೆ ಆಚರಣೆ ಮಾಡ್ತೀವಿ ಅಂತಂದ್ರೆ ಗಂಡನ ಆಯಸ್ಸು, ಆರೋಗ್ಯ, ಐಶ್ವರ್ಯ ಅಭಿವೃದ್ಧಿಗೋಸ್ಕರ ಅಂತ ಈ ವ್ರತವನ್ನ ಮಾಡುವಂತದ್ದು. ಇನ್ನು ಈ ವ್ರತವನ್ನ ತುಂಬಾ ಜನ ಬರೀ ಗಂಡನ ಪಾದ ಪೂಜೆ ಮಾಡೋದು ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಶಿವ ಪಾರ್ವತಿಯ ಅನುಗ್ರಹ ನಮ್ಗೆ ಸಿಗ್ಬೇಕು ಅಂತಂದ್ರೆ ನಾವು ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಆಚರಣೆ ಮಾಡ್ಬೇಕಾಗತ್ತೆ. ಇನ್ನು ಈ ವ್ರತವನ್ನ ಮದ್ವೆ ಆಗಿರೋರು, ಮದ್ವೆ ಆಗದೆ ಇಲ್ದಿರೋರು ಕೂಡ ಮಾಡ್ಬೋದು. ಮದ್ವೆ ಆಗದಿರೋರು ಗಂಡನ ಆಯಸ್ಸು ಅಭಿವೃದ್ಧಿಗೋಸ್ಕರ ಅಂತ ಮಾಡಿದ್ರೆ, ಮದ್ವೆ ಆಗಿಲ್ದೇ ಇರೋರು ಒಳ್ಳೆ ಗಂಡ ಸಿಗ್ಲಿ, ಭೀಮನಂತ ಬಲವುಳ್ಳಂತ ಗಂಡ ಸಿಗ್ಲಿ ಅನ್ನೋ ಕಾರಣಕ್ಕೆ ಈ ವ್ರತವನ್ನ ಮಾಡ್ತಾರೆ. ಶಿವ ಪಾರ್ವತಿ ಫೋಟೋ ಇದ್ರೆ ನೀಟಾಗಿ ಒರೆಸಿ ಅರ್ಶಿನ ಕುಂಕುಮ ಇಟ್ಟು ಹೂವಿನ ಹಾರವನ್ನ ಹಾಕಿ ಆ ಫೋಟೋನ ಅಲಂಕಾರ ಮಾಡಿ, ಅನಂತರ ಆ ಫೋಟೋದ ಮುಂದೆ ಒಂದು ತಟ್ಟೆಯಲ್ಲಿ 3 ಇಡಿ ಅಕ್ಕಿಯನ್ನ ಹಾಕೊಂಡು ಅಕ್ಕಿಯ ಮೇಲೆ ಓಂ ಶ್ರೀ ಸ್ವಸ್ತಿಕ್ ಅನ್ನ ಬರೆದು ಆ ಅಕ್ಕಿಯ ಮೇಲೆ ಅರ್ಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಒಂದು ಹೂವನ್ನು ಕೂಡ ಇಟ್ಟು ಅನಂತರ ನೀವು ಜೋಡಿ ದೀಪಗಳನ್ನ ಆ ಅಕ್ಕಿಯ ಮೇಲೆ ಏರ್ಪಾಡು ಮಾಡ್ಕೋಬೇಕಾಗತ್ತೆ. ಈ ಜೋಡಿ ದೀಪಸ್ತಂಭ ಏನಿದೆ ಇದನ್ನ ಸಾಕ್ಷಾತ್ ಶಿವ ಹಾಗೆ ಪಾರ್ವತಿ ಅಂತ ನಾವು ಭಾವಿಸಿ ಪೂಜೆಯನ್ನ ಮಾಡಬೇಕಾಗತ್ತೆ. ಹಾಗೆ ದೀಪಗಳಿಗೂ ಕೂಡ ಅರ್ಶಿನ ಕುಂಕುಮವನ್ನ ಇಡಬೇಕು, ಹೂವನ್ನ ಇಡಬೇಕು, ಹಾಗೆ ಎಣ್ಣೆ ಬತ್ತಿಯನ್ನು ಕೂಡ ಹಾಕಬೇಕು, ತುಪ್ಪವನ್ನು ಕೂಡ ಹಾಕ್ಬೋದು. ಈ 2 ಜೋಡಿ ದೀಪಗಳ ಜೊತೆ ಇನ್ನೂ 2 ದೀಪಗಳನ್ನು ಕೂಡ ನಾವು ಹಚ್ಕೋಬೇಕಾಗತ್ತೆ ಆ ಒಂದು ತಟ್ಟೆ ಅಕ್ಕಪಕ್ಕ. ಹಾಗೆ ಪೂಜೆಗೆ ಏನೇನ್ ಬೇಕೋ ಅದೆಲ್ಲ ಸಿದ್ಧತೆ ಮಾಡ್ಕೋಬೇಕು. ನೈವೇದ್ಯಕ್ಕೆ ಹಾಗೆ ತಾಂಬೂಲವನ್ನೆಲ್ಲ ಇಟ್ಕೋಬೇಕಾಗತ್ತೆ. ಪೂಜೆ ನೈವೇದ್ಯ ಎಲ್ಲ ಆದ ನಂತರ ನೀವು ಪಾದ ಪೂಜೆ ಮಾಡ್ತಿರಲ್ಲ, ಅವಾಗ ಆ ನೈವೇದ್ಯವನ್ನ ಪ್ರಸಾದದ ರೀತಿಯಲ್ಲಿ ಗಂಡ ಹೆಂಡತಿ ಇಬ್ರು ಕೂಡ ಸೇವನೆ ಮಾಡಿ, ಅನಂತರ ಮೊದಲಿಗೆ ನಾವು ಈ ವ್ರತವನ್ನ ಶುರು ಮಾಡೋದಕ್ಕಿಂತ ಮುಂಚೆ ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೋಬೇಕು. ಗಣಪತಿಗೆ ನಿಮ್ಮ ಹತ್ರ ಫೋಟೋ ಅಥವಾ ವಿಗ್ರಹ ಇದ್ರೆ ಆ ವಿಗ್ರಹಕ್ಕೆ ಅರ್ಶಿನ ಕುಂಕುಮ ಇಟ್ಟು ಪಂಚೋಪಚಾರ ಪೂಜೆಯನ್ನ ಮಾಡಿ ಅಕ್ಷತೆಯನ್ನ ಅರ್ಪಿಸಿ ಧೂಪವನ್ನ ತೋರಿಸಿ, ಅನಂತರ ನೀವು ಈ ಜೋಡಿ ಸ್ತಂಭಗಳೇನಿದೆ ಈ ಜೋಡಿ ಸ್ತಂಭಗಳಿಗೆ ಗೆಜ್ಜೆ ವಸ್ತ್ರವನ್ನ ಏರಿಸಬೇಕು, ಹೂವಿನ ಹಾರವನ್ನ ಹಾಕಬೇಕು, ಹಾಗೆ ಅಂಗದಾರ ಅಂತೀವಿ 3 ಎಳೆ ಅರ್ಶಿನದ ದಾರವನ್ನ ತಯಾರು ಮಾಡಿಕೊಂಡು ಆ ಅಂಗದಾರವನ್ನು ಕೂಡ ನೀವು ಈ ದೀಪಗಳಿಗೆ ಹಾಕಬೇಕಾಗತ್ತೆ. ಶಿವ ಪಾರ್ವತಿ ದಂಪತಿ ಸಮೇತರಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಿ ನನ್ನನ್ನ ಹಾಗೆ ನನ್ನ ಗಂಡನ್ನ ಅರಸಿ ಆಶೀರ್ವಾದ ಮಾಡಿ ಒಳ್ಳೆ ಆರೋಗ್ಯ, ಐಶ್ವರ್ಯ ಹಾಗೆ ಆಯಸ್ಸು, ಸುಮಂಗಲಿತ್ವವನ್ನ ನನಗೆ ದಯಪಾಲಿಸುವಂತ ಶಿವ ಪಾರ್ವತಿಯನ್ನ ಮನಸಾರೆ ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪವನ್ನ ಮಾಡಿ ಅನಂತರ ಧೂಪವನ್ನ ತೋರಿಸಿ ನೀವು ಪೂಜೆಯನ್ನ ಆರಂಭ ಮಾಡಬೇಕಾಗುತ್ತೆ. ಅರ್ಚನೆ ಆದ ನಂತರ ಮತ್ತೊಂದ್ಸಲ ಧೂಪವನ್ನ ಮಾಡಿ, ಧೂಪ ಆದ ನಂತರ ನೀವು ನೈವೇದ್ಯಕ್ಕೆ ಅಂತ ಏನ್ ಇಟ್ಕೊಂಡಿರ್ತೀರೋ ಆ ನೈವೇದ್ಯವನ್ನ ಮಾಡಬೇಕು. ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಮಾಡಿದ ನಂತರ ಪಾದ ಪೂಜೆಯನ್ನ ಮಾಡಬೇಕು. ಪಾದ ಪೂಜೆ ಮಾಡೋದಕ್ಕಿಂತ ಮುಂಚೆ ನೀವು ನಿಮ್ಮ ಗಂಡನಿಗೆ ಹಣೆಗೆ ಕುಂಕುಮ ಇಡಿ, ಹಾಗೆ ಅವ್ರ ಕೈಯಲ್ಲಿ ನೀವು ಕೂಡ ಅರ್ಶಿನ ಕುಂಕುಮವನ್ನ ಇಟ್ಸ್ಕೊಂಡು ತಲೆಗೆ ಹೂವನ್ನ ಮುಡ್ಸ್ಕೊಳ್ಳಿ. ಅನಂತರ ನೀವು ದೇವ್ರ ಮುಂದೆ ಇಟ್ಟಿರ್ತೀರಲ್ಲ ಆ ವ್ರತದ ದಾರ, ಆ ವ್ರತದ ದಾರವನ್ನ ನೀವು ಅವ್ರ ಕೈ ಕಟ್ಟಿ ಹಾಗೆ ಅವ್ರ ಕೈಯಲ್ಲಿ ನೀವು ಕೂಡ ದಾರವನ್ನ ಕಟ್ಸ್ಕೊಳ್ಳಿ. ಅನಂತರ ನೀವು ಪಾದ ಪೂಜೆ ಮಾಡೋದಕ್ಕೆ ಶುರು ಮಾಡಬೇಕು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪತಿಯೇ ಪರದೈವ ಅಂತ ನಾವು ಗಂಡನನ್ನೇ ದೈವದ ರೂಪದಲ್ಲಿ ನೋಡ್ತೀವಿ. ಹಾಗಾಗಿ ಈ ವ್ರತವನ್ನ ಪಾದ ಪೂಜೆ ಮಾಡೋದ್ರ ಮುಖಾಂತರ ಆಚರಣೆ ಮಾಡಲಾಗುತ್ತೆ. ಕೈಗೆ ಕಂಕಣವನ್ನ ಕಟ್ಕೊಂಡು ಅಥವಾ ವ್ರತದ ದಾರವನ್ನ ಕಟ್ಕೊಂಡು ಅನಂತರ ಅವರ ಪಾದವನ್ನ ಪೂರ್ತಿಯಾಗಿ ಹಿಮ್ಡಿ ನೆನೆಯೋ ರೀತಿ ತೊಳಿಬೇಕು. ಅನಂತರ ಆ ನೀರನ್ನ ಸ್ವಲ್ಪ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಪಾದಗಳಿಗೆ ಅರ್ಶಿನ ಕುಂಕುಮವನ್ನ ಇಟ್ಟು ಹೂವನ್ನ ಇಟ್ಟು ಅನಂತರ ಧೂಪವನ್ನ ಮಾಡಿ ಆರತಿಯನ್ನ ಮಾಡಬೇಕಾಗುತ್ತೆ. ಪೂಜೆ ಎಲ್ಲ ಆದ ನಂತರ ಅವ್ರಿಗೆ ಕೈಗೆ ಅಕ್ಷತೆ ಕೊಟ್ಟು ಅನಂತರ ನೀವು ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಅನಂತರ ನೀವು ನೈವೇದ್ಯಕ್ಕೆ ಅಂತ ಏನ್ ಇಟ್ಟಿರ್ತೀರೋ ಅದನ್ನ ತಿನ್ಸ್ಬೋದು, ಅಥವಾ ಸಿಹಿ ಏನಾದ್ರೂ ನಿಮ್ಮ ಮನೇಲಿ ಸಕ್ಕರೆನೋ ಅಥವಾ ಯಾವ್ದಾದ್ರು ಸ್ವೀಟ್ ಇದ್ರೆ ಅದನ್ನ ಅವ್ರಿಗೆ ತಿನ್ಸಿ, ಹಾಗೆ ನೀವು ಕೂಡ ಅವ್ರ ಕೈಲಿ ಸ್ವೀಟ್ ಅನ್ನ ತಿನ್ಸ್ಕೊಳ್ಳಿ. ಆಮೇಲೆ ಅವ್ರ ಪ್ರೀತಿಯಿಂದ ಏನಾದ್ರು ಗಿಫ್ಟ್ ಕೊಟ್ರೆ ಅಥವಾ ದುಡ್ಡನ್ನ ಕೊಟ್ರೆ ಅದನ್ನ ಇಸ್ಕೊಳ್ಳಿ, ಯಾವುದೇ ಬಲವಂತ ಬೇಡ. ಇನ್ನು ಪೂಜೆ ಎಲ್ಲ ಆದ ನಂತರ ಕೊನೆಗೆ ದೃಷ್ಟಿ ಆರತಿಯನ್ನ ಮಾಡಬೇಕು. ಅಂದ್ರೆ ಕೆಂಪು ನೀರಿನ ಆರತಿ ಮಾಡಬೇಕು. ನೀರಿಗೆ ಸ್ವಲ್ಪ ಅರ್ಶಿನ ಹಾಗೆ ಸುಣ್ಣವನ್ನ ಹಾಕಿ ಕೆಂಪು ನೀರನ್ನ ತಯಾರು ಮಾಡಿಕೊಂಡು ಅದ್ರ ಮೇಲೆ 2 ದೀಪಗಳನ್ನ ಇಟ್ಕೊಂಡು ಸ್ವಲ್ಪ ಹೂವನ್ನ ಹಾಕಿ ಆರತಿಯನ್ನ ಮಾಡಿ ಅಲ್ಲಿಗೆ ಪಾದ ಪೂಜೆ ಕೂಡ ಸಂಪೂರ್ಣ ಆಗುತ್ತೆ. ಈ ರೀತಿಯಾಗಿ ವಿಧಿ ಪ್ರಕಾರವಾಗಿ ನೀವು ಭೀಮನ ಅಮಾವಾಸ್ಯೆ ಪೂಜೆಯನ್ನ ಮಾಡಬೇಕಾಗುತ್ತೆ. ನೋಡಿದ್ರಲ್ವಾ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾನೇ ಸರಳವಾಗಿ ಹಾಗೆ ಯಾವ ರೀತಿ ಸಾಂಪ್ರದಾಯಿಕ ಬದ್ಧವಾಗಿ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಆಚರಣೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ.